ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನೆಲ್‌ಗೆ ಎಲ್ಲರಿಗೂ ಸ್ವಾಗತ. ಸಮಯವು ಮನುಷ್ಯನನ್ನ ಯಶಸ್ವಿಯಾಗಿಸುವುದಿಲ್ಲ. ಸಮಯದ ಸರಿಯಾದ ಬಳಕೆ ವ್ಯಕ್ತಿಯನ್ನ ಯಶಸ್ವಿಗೊಳಿಸುತ್ತದೆ. ಹಾಗಾಗಿ ಉಳಿದಿರುವ ಇನ್ನು 40 ರಿಂದ 50 ದಿನಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಿದ್ದೇ ಆದರೆ ನಿಮ್ಮ ಯಶಸ್ಸು ಖಂಡಿತ. ಸಮಯದ ಸರಿಯಾದ ಬಳಕೆ ನಿಮ್ಮ ಜೀವನಕ್ಕೆ ಹೊಸ ಮುನ್ನುಡಿಯನ್ನ ಬರೆಯಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ ಬನ್ನಿ. ಇವತ್ತಿನ ಈ ಸೆಷನ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬಹುನಿರೀಕ್ಷಿತ ಪ್ರಶ್ನೋತ್ತರಗಳ ಸರಣಿಯನ್ನ ಪ್ರಾರಂಭ ಮಾಡೋಣ. ಈ ಸೆಷನ್ನಲ್ಲಿ ನಾವು ಒಟ್ಟು 25 ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಈ ಒಂದು ಸೆಷನ್ PSCR, GPSCR ಮತ್ತು HSCR ಎಲ್ಲಾ ಶಿಕ್ಷಕ ಆಕಾಂಕ್ಷಿಗಳಿಗೂ ತುಂಬಾನೇ ಉಪಯುಕ್ತ ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈ ಸೆಷನ್ನ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಮೊದಲನೇ ಪ್ರಶ್ನೆ, ಜೀನ್ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರಕಾರ ವಸ್ತುವಿನ ಸ್ಥಿರತೆ ಕಲ್ಪನೆ ಮಗುವಿನಲ್ಲಿ ಕಂಡುಬರುವ ಹಂತ ಯಾವುದು ಅಂತ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಸಂವೇದನಾ ಗತಿ ಹಂತ, ಪೂರ್ವ ಕಾರ್ಯಾತ್ಮಕ ಹಂತ, ಮೂರ್ತ ಕಾರ್ಯಾತ್ಮಕ ಹಂತ ಹಾಗೂ ಔಪಚಾರಿಕ ಕಾರ್ಯಾತ್ಮಕ ಹಂತ. ಈ ಒಂದು ಪ್ರಶ್ನೆ ಜೀನ್ ಪಿಯಾಜೆಯವರ 4 ಕ್ರಮಾನುಗತ ಹಂತಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಆಯ್ಕೆ ಎ ಸಂವೇದನಾ ಗತಿ ಹಂತ. ಈ ಸಂವೇದನಾ ಗತಿ ಹಂತವು 0 ಯಿಂದ 2 ವರ್ಷಗಳ ಅವಧಿಯಲ್ಲಿ ಕಂಡುಬರುತ್ತೆ. ಈ ಹಂತದ ಕೊನೆಯಲ್ಲಿ ಮಗು ತನ್ನ ಕಣ್ಣಿಗೆ ಕಾಣಿಸದ ವಸ್ತುವು ಸಹ ಅಸ್ತಿತ್ವದಲ್ಲಿದೆ ಅನ್ನೋ ಒಂದು ಕಲ್ಪನೆಯನ್ನ ಹೊಂದುತ್ತೆ. ಮತ್ತೆ ವಸ್ತುಗಳು ಶಾಶ್ವತ ಅನ್ನೋ ಒಂದು ಪರಿಕಲ್ಪನೆ ಕೂಡ ಈ ವಯಸ್ಸಿನ ಮಗುವಿನಲ್ಲಿ ಮೂಡುತ್ತೆ. ಇದಿಷ್ಟು. ಇನ್ನು ಎರಡನೇ ಪ್ರಶ್ನೆಯನ್ನ ನೋಡೋಣ. ಕ್ರಿಯಾತ್ಮಕ ಅಭಿಸಂಧಾನ ಕಲಿಕಾ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? ಆಯ್ಕೆಗಳು ಹೀಗಿವೆ: ಇವಾನ್ ಪಾವ್ಲೋವ್, BF ಸ್ಕಿನ್ನರ್, ಕೊಹೆಲರ್, ಎಡ್ವರ್ಡ್ ಥಾರ್ನ್ಡೈಕ್. ಈ ಒಂದು ಪ್ರಶ್ನೆ ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಈ ಒಂದು ಕಲಿಕಾ ಸಿದ್ಧಾಂತವನ್ನ ಕೊಟ್ಟಂತಹ ಮನೋವಿಜ್ಞಾನಿ ಯಾರು ಅಂತ ಇಲ್ಲಿ ಕೇಳಿದ್ದಾರೆ. ಈ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಆಯ್ಕೆ ಮಾಡೋದಾದ್ರೆ ಆಯ್ಕೆ ಬಿ BF ಸ್ಕಿನ್ನರ್ ಅವರು ಸರಿಯಾದ ಉತ್ತರ ಆಗಿರ್ತಾರೆ. ಈ BF ಸ್ಕಿನ್ನರ್ ಅವರು ಇಲಿಗಳು ಮತ್ತು ಪಾರಿವಾಳಗಳ ಮೇಲೆ ಪ್ರಯೋಗ ಮಾಡಿ ಈ ಸಿದ್ಧಾಂತವನ್ನ ರೂಪಿಸಿರ್ತಾರೆ. ಇನ್ನು ಸ್ಕಿನ್ನರ್ ಅವರ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಕೇಂದ್ರ ಬಿಂದು ಏನಾಗಿತ್ತು ಅಂತ ನೋಡೋದಾದ್ರೆ ಅದು ಪುಷ್ಟೀಕರಣ ಅನ್ನೋ ಒಂದು ಪರಿಕಲ್ಪನೆ ಆಗಿರುತ್ತೆ. ಈ ಪುಷ್ಟೀಕರಣದಲ್ಲಿ ಮತ್ತೆ 2 ರೀತಿಯಾಗಿ ಕಾಣಬಹುದು. ಒಂದು ಧನಾತ್ಮಕ ಪುಷ್ಟೀಕರಣ ಮತ್ತೆ ಇನ್ನೊಂದು ಋಣಾತ್ಮಕ ಪುಷ್ಟೀಕರಣ. ಓಕೆನಾ? ಇದಿಷ್ಟು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತ. ಅದನ್ನ ಪ್ರತಿಪಾದಿಸಿದವರು BF ಸ್ಕಿನ್ನರ್ ಅವರು. ಇಷ್ಟನ್ನ ತಿಳ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. 3ನೇ ಪ್ರಶ್ನೆ, ಮಗುವಿನ ಬುದ್ಧಿಶಕ್ತಿ ಲಬ್ಧವನ್ನ ಕಂಡುಹಿಡಿಯುವ ಸರಿಯಾದ ಸೂತ್ರ ಯಾವುದು? ಆಯ್ಕೆಗಳು ಹೀಗಿವೆ: IQ CA/MA × 100, IQ MA/CA × 100, IQ MA × CA/100, IQ MA + CA × 100. ಈ 4 ಆಯ್ಕೆಗಳಲ್ಲಿ ಬುದ್ಧಿಶಕ್ತಿ ಲಬ್ಧವನ್ನ ಕಂಡುಹಿಡಿಯುವಂತ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಆಯ್ಕೆಗಳನ್ನ ಗಮನಿಸಿದಾಗ ಆಯ್ಕೆ ಬಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ IQ MA/CA × 100 ಅಂದ್ರೆ MA ಮಾನಸಿಕ ವಯಸ್ಸು, ಮೆಂಟಲ್ ಏಜ್ ಅಂತ ಕರಿತೀವಿ. ಇನ್ನು CA ಅಂದ್ರೆ ದೈಹಿಕ ಅಥವಾ ಶಾರೀರಿಕ ವಯಸ್ಸು, ಕ್ರೊನಾಲಜಿಕಲ್ ಏಜ್ ಅಂತ ಹೇಳಿ ಕರಿತೀವಿ. ಮಗುವಿನ ಮಾನಸಿಕ ವಯಸ್ಸಿನ ಆಧಾರದ ಮೇಲೇನೆ ಅವನು ಸಾಮಾನ್ಯ ಅಥವಾ ಕಡಿಮೆ ಅಥವಾ ಮೇಲ್ಮಟ್ಟ ಬುದ್ಧಿಶಕ್ತಿ ಹೊಂದಿದ್ದಾನೆಯೇ ಎಂಬುದನ್ನ ತಿಳ್ಕೋಬಹುದಾಗಿದೆ. ಇನ್ನು ಮಾನಸಿಕ ವಯಸ್ಸಿನ ಪರಿಕಲ್ಪನೆಯನ್ನ ಕೊಟ್ಟವರು ಯಾರು ಅಂತ ನೋಡೋದಾದ್ರೆ ಅದು ಆಲ್ಫ್ರೆಡ್ ಬೀನೆ ಅವರಾಗಿರ್ತಾರೆ. ಇನ್ನು ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕೊಟ್ಟವರು ಯಾರು, ಬುದ್ಧಿಶಕ್ತಿ ಸೂಚ್ಯಂಕದ ಪರಿಕಲ್ಪನೆಯನ್ನ ನೀಡಿದವರು ಯಾರು ಅಂತ ನೋಡಿದ್ರೆ ಅದು ವಿಲಿಯಂ ಸ್ಟರ್ನ್ ಅವರು ಆಗಿರ್ತಾರೆ. ಹಾಗಾಗಿ ಇಲ್ಲಿ ಬುದ್ಧಿಶಕ್ತಿ ಸೂಚ್ಯಂಕವನ್ನ ಕಂಡು ಹಿಡಿಯುವಂತಹ ಸೂತ್ರ ಯಾವುದು ಅಂತ ನೋಡೋದಾದ್ರೆ MA/CA × 100 ಆಗಿದೆ. ಓಕೆನಾ? ಮುಂದಿನ ಪ್ರಶ್ನೆಯನ್ನ ನೋಡೋಣ. 4ನೇ ಪ್ರಶ್ನೆ, ವೈಗೋಟಸ್ಕಿಯವರ ಸಾಮಾಜಿಕ ಸಾಂಸ್ಕೃತಿಕ ಸಿದ್ಧಾಂತದಲ್ಲಿ ZPD ಎಂದರೆ ಏನು? ಆಯ್ಕೆಗಳು ಹೀಗಿವೆ: ಝೋನ್ ಆಫ್ ಪ್ರೈಮರಿ ಡೆವಲಪ್ಮೆಂಟ್,
ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್, ಝೋನ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್ ಮತ್ತೆ ಝೋನ್ ಆಫ್ ಸೈಕಾಲಜಿಕಲ್ ಡೆವಲಪ್ಮೆಂಟ್. ಈ 4 ಆಯ್ಕೆಗಳಲ್ಲಿ ವೈಗೋಟಸ್ಕಿ ಅವರ ಸಿದ್ಧಾಂತದಲ್ಲಿರುವಂತಹ ZPD ಯ ಒಂದು ಅಬ್ರಿವೇಷನ್ ಏನಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ, ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂದ್ರೆ ಸಾಮೀಪ್ಯ ವಿಕಾಸದ ವಲಯ ಅಂತ ಹೇಳಿ ಕರೀತಾರೆ. ZPD ಅಂದ್ರೆ ಮಗು ಸ್ವತಃ ಕಲಿಯಬಹುದಾದಂತಹ ಮಟ್ಟಕ್ಕೂ ಮತ್ತು ಹಿರಿಯರ ಅಥವಾ ಶಿಕ್ಷಕರ ಸಹಾಯದಿಂದ ತಲುಪಬಹುದಾದ ಮಟ್ಟಕ್ಕೂ ನಡುವೆ ಇರುವ ಅಂತರವನ್ನ ಇಲ್ಲಿ ವೈಗೋಟಸ್ಕಿ ಅವರು ZPD ಅಂತ ಹೇಳಿದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೆದಿದ್ದಾರೆ. ಇದಿಷ್ಟು 4ನೇ ಪ್ರಶ್ನೆ. 5ನೇ ಪ್ರಶ್ನೆಯನ್ನ ನೋಡೋಣ. 5ನೇ ಪ್ರಶ್ನೆ, ಕಾರ್ಯಾತ್ಮಕ ಮೌಲ್ಯಮಾಪನದ ಮುಖ್ಯ ಉದ್ದೇಶವೇನು? ಅಂದ್ರೆ ಫಾರ್ಮೇಟಿವ್ ಅಸೆಸ್ಮೆಂಟ್ FA ಅಂತ ಹೇಳಿ ಕರಿತೀವಲ್ಲ, ಅದರ ಒಂದು ಮುಖ್ಯ ಉದ್ದೇಶ ಏನು ಅಂತ ಹೇಳಿ ಕೇಳ್ತಿದ್ದಾರೆ. ಆಯ್ಕೆಗಳು ಹೀಗಿವೆ: ವಿದ್ಯಾರ್ಥಿಗೆ ಶ್ರೇಣಿಯನ್ನ ನೀಡುವುದು, ವರ್ಷದ ಕೊನೆಯಲ್ಲಿ ತೇರ್ಗಡೆ ಮಾಡುವುದು, ಕಲಿಕಾ ಪ್ರಕ್ರಿಯೆಯಲ್ಲಿನ ನ್ಯೂನತೆಗಳನ್ನ ಗುರುತಿಸಿ ಸುಧಾರಿಸುವುದು, ವಿದ್ಯಾರ್ಥಿಗಳನ್ನ ಶ್ರೇಣೀಕರಿಸುವುದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಉತ್ತರ ಆಯ್ಕೆ ಸಿ, ಕಲಿಕಾ ಪ್ರಕ್ರಿಯೆಯಲ್ಲಿನ ನ್ಯೂನತೆಗಳನ್ನ ಗುರುತಿಸಿ ಸುಧಾರಿಸುವುದು. ಈ ಒಂದು ಕಾರ್ಯಾತ್ಮಕ ಮೌಲ್ಯಮಾಪನ ಅಥವಾ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕೂಡ ಕರೀತಾರೆ. ಈ ಒಂದು ಮೌಲ್ಯಮಾಪನ ಕಲಿಕೆಗಾಗಿ ನಡೆಯುವ ಒಂದು ಮೌಲ್ಯಮಾಪನ ಆಗಿರುತ್ತೆ. ಇದು ನಿರಂತರವಾಗಿ ನಡೀತಿರುತ್ತೆ. ಅಂದ್ರೆ ಬೋಧನಾ ಪ್ರಕ್ರಿಯೆಯಲ್ಲಿಯೇ ನಿರಂತರವಾಗಿ ನಡೆಯುವಂತಹ ಒಂದು ಮೌಲ್ಯಮಾಪನ ಯಾವುದು ಅಂತ ಹೇಳಿದ್ರೆ ಅದು ರಚನಾತ್ಮಕ ಮೌಲ್ಯಮಾಪನ ಅಥವಾ ಕಾರ್ಯಾತ್ಮಕ ಮೌಲ್ಯಮಾಪನ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪರೀಕ್ಷೆಗಳಲ್ಲಿ ಕಲಿಕೆಗಾಗಿ ನಡೆಯುವ ಮೌಲ್ಯಮಾಪನ ಯಾವುದು ಅಂತ ಕೇಳಬಹುದು, ಅಥವಾ ಬೋಧನಾ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ನಡೆಯುವಂತಹ ಮೌಲ್ಯಮಾಪನ ಯಾವುದು ಅಂತ ಕೂಡ ಕೇಳಬಹುದು. ನಿಮ್ಮ ಉತ್ತರ ಕಾರ್ಯಾತ್ಮಕ ಮೌಲ್ಯಮಾಪನ ಅಥವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿರ್ಬೇಕು. ಓಕೆನಾ? ಇದಿಷ್ಟು ಈ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. 6ನೇ ಪ್ರಶ್ನೆ, ಕೊಹ್ಲರ್ ಅವರು ಪ್ರತಿಪಾದಿಸಿದ ಒಳನೋಟ ಕಲಿಕಾ ಸಿದ್ಧಾಂತ ಮುಖ್ಯವಾಗಿ ಯಾವುದರ ಮೇಲೆ ಆಧಾರಿತವಾಗಿದೆ? ಆಯ್ಕೆಗಳು ಹೀಗಿವೆ: ಗೆಸ್ಟಾಲ್ಟ್ ಮನೋವಿಜ್ಞಾನ, ವರ್ತನವಾದ, ರಚನಾವಾದ ಮತ್ತು ಸನ್ನಿವೇಶವಾದ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಈಸಿ ಆಗಿರುವಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಆಯ್ಕೆ ಎ, ಗೆಸ್ಟಾಲ್ಟ್ ಮನೋವಿಜ್ಞಾನ ಅನ್ನೋದು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ವಿವರಣೆಯನ್ನ ನೋಡೋದಾದ್ರೆ, ಕೊಹ್ಲರ್ ಅವರು ಸುಲ್ತಾನ್ ಎಂಬ ಚಿಂಪಾಂಜಿಯ ಮೇಲೆ ಪ್ರಯೋಗ ನಡೆಸಿದರು. ಗೆಸ್ಟಾಲ್ಟ್ ಎಂದರೆ ಸಮಗ್ರ ರೂಪ ಅಥವಾ ಇಡೀ ಸನ್ನಿವೇಶ ಅಂತ ಹೇಳಿ ಅರ್ಥ ಆಗುತ್ತೆ. ಮಗು ಸಮಸ್ಯೆಯನ್ನ ಭಾಗಶಃ ನೋಡದೆ ಸಮಗ್ರವಾಗಿ ಗ್ರಹಿಸಿದಾಗ ಹಠಾತ್ ಆಗಿ ಪರಿಹಾರ ಹೊಳೆಯುತ್ತದೆ ಅನ್ನೋದು ಒಳನೋಟ ಕಲಿಕೆಯ ಒಂದು ಸಾರಾಂಶ ಆಗಿರುತ್ತೆ. ಇನ್ನು ಒಳನೋಟ ಕಲಿಕೆ ಅಥವಾ ಅಂತರ್ದೃಷ್ಟಿ ಕಲಿಕೆ ಅಂತ ಕೇಳಿದ ತಕ್ಷಣ ನೀವು ಗೆಸ್ಟಾಲ್ಟ್ ಪಂಥವನ್ನ ನೆನಪಿಸ್ಕೋಬೇಕಾಗುತ್ತೆ. ಇಲ್ಲಿ ಗೆಸ್ಟಾಲ್ಟ್ ಪಂಥ ಅಂತ ಬಂದಾಗ ಮ್ಯಾಕ್ಸ್ ವರ್ದಿಮರ್, ಕೊಹ್ಲರ್ ಮತ್ತೆ ಕರ್ಟ್ ಕಾಫ್ಕಾ ಅನ್ನೋರು ಬರ್ತಾರೆ. ಇನ್ನು ಮ್ಯಾಕ್ಸ್ ವರ್ದಿಮರ್ ಅನ್ನೋರು ಗೆಸ್ಟಾಲ್ಟ್ ಪಂಥದ ಒಂದು ಪಿತಾಮಹ ಆಗಿರ್ತಾರೆ. ಓಕೆನಾ? ಇದಿಷ್ಟು 6ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 7ನೇ ಪ್ರಶ್ನೆ, ಮಗುವಿನ ಬೆಳವಣಿಗೆಯು ಶಿರಸ್ಸಿನಿಂದ ಪಾದದ ಕಡೆಗೆ ಸಾಗುತ್ತದೆ ಎಂಬುದನ್ನ ಸೂಚಿಸುವ ನಿಯಮ ಯಾವುದು? ಆಯ್ಕೆಗಳು ಹೀಗಿವೆ: ಸಮೀಪ ದೂರ ನಿಯಮ, ಶಿರೋಪಾದ ಅನುಕ್ರಮ ನಿಯಮ, ನಿರಂತರತೆಯ ನಿಯಮ ಮತ್ತು ವೈಯಕ್ತಿಕ ಭಿನ್ನತೆಯ ನಿಯಮ ಅಂತ ಹೇಳಿಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಬೆಳವಣಿಗೆ ಮತ್ತು ವಿಕಾಸ ಅನ್ನೋ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದೆ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಆಯ್ಕೆ ಬಿ, ಶಿರೋಪಾದ ಅನುಕ್ರಮ ನಿಯಮ ಆಗಿದೆ. ಇಲ್ಲಿ ಭ್ರೂಣ ಮತ್ತು ಮಗುವಿನ ಬೆಳವಣಿಗೆಯಲ್ಲಿ ಮೊದಲು ತಲೆಯ ಭಾಗ ನಿಯಂತ್ರಣಕ್ಕೆ ಬಂದು ನಂತರ ಕುತ್ತಿಗೆ, ಎದೆ ಮತ್ತು ಅಂತಿಮವಾಗಿ ಕಾಲುಗಳು ವಿಕಾಸಗೊಳ್ಳುತ್ತವೆ. ಅದೇ ರೀತಿ ದೇಹದ ಕೇಂದ್ರದಿಂದ ಹೊರಭಾಗಕ್ಕೆ ಸಾಗುವುದನ್ನ ಸಮೀಪ ದೂರ ನಿಯಮ ಅಂತ ಹೇಳಿ ಕರೀತಾರೆ. ಇದನ್ನ ಶಿರಪಾದಾಭಿಮುಖ ವಿನ್ಯಾಸ ನಿಯಮ ಅಂತ ಕೂಡ ಕರಿತಾ ಹೋಗ್ತಾರೆ. ಇದು ಯಾವಾಗಲೂ ಕೂಡ ತಲೆ ಭಾಗದಿಂದ ಪ್ರಾರಂಭಿಸಿ ಪಾದಗಳ ಕಡೆಗೆ ಸಾಗುತ್ತೆ. ಓಕೆನಾ? ಇದಿಷ್ಟು 7ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 8ನೇ ಪ್ರಶ್ನೆ, ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನವು ಮತ್ತೊಂದು ಸನ್ನಿವೇಶದ ಕಲಿಕೆಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡುವುದಿಲ್ಲ ಅಥವಾ ಅಡ್ಡಿಪಡಿಸುವುದಿಲ್ಲ. ಇದು ಯಾವ ಕಲಿಕಾ ವರ್ಗಾವಣೆಯಾಗಿದೆ? ಆಯ್ಕೆಗಳು ಹೀಗಿವೆ: ಧನಾತ್ಮಕ ಕಲಿಕಾ ವರ್ಗಾವಣೆ, ಋಣಾತ್ಮಕ ವರ್ಗಾವಣೆ, ಶೂನ್ಯ ವರ್ಗಾವಣೆ ಮತ್ತು
ದ್ವಿಪಾರ್ಶ್ವ ವರ್ಗಾವಣೆ. ಇಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೊಬಹುದು ಈ ಒಂದು ಪ್ರಶ್ನೆಯನ್ನ. ಒಮ್ಮೆ ನಿಧಾನವಾಗಿ ಓದಿ. ಒಂದು ಸನ್ನಿವೇಶದಲ್ಲಿ ಕಲಿತ ಜ್ಞಾನವು ಮತ್ತೊಂದು ಸನ್ನಿವೇಶದ ಕಲಿಕೆಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಿಲ್ಲ ಮತ್ತೆ ಅಡ್ಡಿನೂ ಪಡಿಸೋದಿಲ್ಲ. ಹಾಗಾದ್ರೆ ಇದು ಯಾವ ಕಲಿಕಾ ವರ್ಗಾವಣೆ ಅಂತ ಕೇಳಿದ್ರೆ ಆಯ್ಕೆ ಸಿ, ಶೂನ್ಯ ವರ್ಗಾವಣೆ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಶೂನ್ಯ ವರ್ಗಾವಣೆಯ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಒಂದು ಸನ್ನಿವೇಶದಲ್ಲಿ ಕಲಿತ ವಿಷಯ ಅಥವಾ ಪಡೆದ ಅನುಭವ ಇನ್ನೊಂದು ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಪರಿಣಾಮ ಬೀರದಿದ್ದಾಗ ಅಂತಹ ವರ್ಗಾವಣೆಯನ್ನ ಶೂನ್ಯ ವರ್ಗಾವಣೆ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ನೋಡೋದಾದ್ರೆ, ಬೀಜಗಣಿತವನ್ನ ಕಲಿತಂತಹ ನಮ್ಮ ಜ್ಞಾನ ಇತಿಹಾಸ ಮತ್ತೆ ಪೌರನೀತಿಯನ್ನ ಕಲಿಯುವಾಗ ಯಾವುದೇ ರೀತಿ ಪರಿಣಾಮವನ್ನ ಬೀರೋದಿಲ್ಲ ಅಲ್ವಾ. ಹಾಗಾಗಿ ಇದು ಕೂಡ ಶೂನ್ಯ ವರ್ಗಾವಣೆ ಆಗುತ್ತೆ. ಇನ್ನು ಸಂಗೀತದ ಕಲಿಕೆ, ವಿಮಾನ ಹಾರಿಸುವುದನ್ನ ಕಲಿಯುವಾಗ ಯಾವುದೇ ಪ್ರಭಾವವನ್ನ ಬೀರೋದಿಲ್ಲ. ಇದು ಕೂಡ ಶೂನ್ಯ ವರ್ಗಾವಣೆಗೆ ಒಂದು ಉದಾಹರಣೆಯಾಗಿದೆ. ಇದಿಷ್ಟು 8ನೇ ಪ್ರಶ್ನೆ. ಇನ್ನು 9ನೇ ಪ್ರಶ್ನೆಯನ್ನ ನೋಡೋಣ. ಆಲ್ಫ್ರೆಡ್ ಬೀನೆ ಅವರು ಯಾರ ಜೊತೆಗೂಡಿ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಸಿದ್ಧಪಡಿಸಿದರು? ಆಯ್ಕೆಗಳನ್ನ ನೋಡೋಣ. ಥಿಯೋಡರ್ ಸೈಮನ್, ಲೂಯಿಸ್ ಟರ್ಮನ್, ಡೇವಿಡ್ ವೆಸ್ಲರ್, ಚಾರ್ಲ್ಸ್ ಸ್ಪಿಯರ್ಮನ್. ಈ 4 ಆಯ್ಕೆಗಳಲ್ಲಿ ಆಲ್ಫ್ರೆಡ್ ಬೀನೆ ಅವರ ಜೊತೆಗೂಡಿ ಪ್ರಥಮ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಸಿದ್ಧಪಡಿಸಿದವರು ಯಾರು ಅಂತ ಕೇಳಿದರೆ, ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡಿದ್ರೆ ಆಯ್ಕೆ ಎ, ಥಿಯೋಡರ್ ಸೈಮನ್ ರವರು. 1905ರಲ್ಲಿ ಫ್ರಾನ್ಸ್ನಲ್ಲಿ ಆಲ್ಫ್ರೆಡ್ ಬೀನೆ ಮತ್ತು ಥಿಯೋಡರ್ ಸೈಮನ್ ರವರು ಸೇರಿ ಬೀನೆ ಸೈಮನ್ ಬುದ್ಧಿಶಕ್ತಿ ಮಾಪನವನ್ನ ಸಿದ್ಧಪಡಿಸ್ತಾರೆ. ಇದರಿಂದಾಗಿ ಬೀನೆ ಅವ್ರಿಗೆ ಬುದ್ಧಿಶಕ್ತಿ ಪರೀಕ್ಷೆಯ ಪಿತಾಮಹ ಅಂತ ಕೂಡ ಕರೀತಾ ಹೋಗ್ತಾರೆ. ಚಾರ್ಲ್ಸ್ ಸ್ಪಿಯರ್ಮನ್ ಇವರು 1904ರಲ್ಲಿ ದ್ವಿಕಾರಕ ಸಿದ್ಧಾಂತವನ್ನ ಪ್ರಸ್ತುತಪಡಿಸಿದಂತಹ ಬ್ರಿಟಿಷ್ ಮನೋವಿಜ್ಞಾನಿ ಆಗಿರ್ತಾರೆ. ಇನ್ನು ಟರ್ಮನ್ ರವರು ಇದಾರಲ್ಲ, ಇವರು ಆಲ್ಫ್ರೆಡ್ ಬೀನೆ ಅವರು ಕಂಡಿಡಿದಂತಹ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಹೆಚ್ಚು ಪ್ರಚಾರ ಮಾಡಿದ್ರು. 1916ರ ನಂತರ ಬುದ್ಧಿಶಕ್ತಿ ಪರೀಕ್ಷೆಯನ್ನ ಹೆಚ್ಚು ಪ್ರಚಾರಗೊಳಿಸಿದ ಯಾರು ಅಂತ ಕೇಳಿದ್ರೆ ಅದು ಟರ್ಮನ್ ರವರಾಗಿರ್ತಾರೆ. ಇನ್ನು ಟರ್ಮನ್ ರವರ ಒಂದು ಬುದ್ಧಿಶಕ್ತಿ ವ್ಯಾಖ್ಯಾನ ಇದೆ. ವ್ಯಕ್ತಿಯ ಅಮೂರ್ತ ಆಲೋಚನಾ ಶಕ್ತಿಯೇ ಬುದ್ಧಿಶಕ್ತಿ ಅಂತ ಹೇಳಿ. ಇದು ಕೂಡ ತುಂಬಾ ಇಂಪಾರ್ಟೆಂಟ್, ಇದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಡೇವಿಡ್ ವೆಸ್ಲರ್ ಅಂತ ಇದಾರಲ್ಲ, ಇವರ ಒಂದು ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಒಂದು ವ್ಯಾಖ್ಯಾನ ಇದೆ. ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ವರ್ತಿಸಲು, ತರ್ಕಬದ್ಧವಾಗಿ ಯೋಚಿಸಲು ಮತ್ತು ಪರಿಸರದೊಂದಿಗೆ ಸಮರ್ಪಕವಾದ ರೀತಿಯಲ್ಲಿ ಹೊಂದಿಕೊಳ್ಳಲು ಬೇಕಾದ ಒಟ್ಟು ಸಾಮರ್ಥ್ಯವನ್ನ ಅಥವಾ ಸಾಮರ್ಥ್ಯದ ಸಮಷ್ಟಿಯನ್ನ ಬುದ್ಧಿಶಕ್ತಿ ಎನ್ನುವರು ಅಂತ ಹೇಳಿ. ಇದು ಡೇವಿಡ್ ವೆಸ್ಲರ್ ಅವರ ಒಂದು ಪ್ರಖ್ಯಾತ ಬುದ್ಧಿಶಕ್ತಿಯ ವ್ಯಾಖ್ಯಾನ ಆಗಿದೆ. ಇದು ಕೂಡ ಆಲ್ರೆಡಿ ಟಿಇಟಿನಲ್ಲಿ ಬಂದಿರುವಂತಹ ಒಂದು ವ್ಯಾಖ್ಯಾನ ಆಗಿರೋದ್ರಿಂದ ಇದನ್ನು ಬರೆದಿಟ್ಕೊಂಡು ಓದಲಿಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆನಾ? ಇದಿಷ್ಟು ಈ ಪ್ರಶ್ನೆಯ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 10ನೇ ಪ್ರಶ್ನೆ. ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಾಗ ಪ್ರಶ್ನೆ ಪತ್ರಿಕೆ ತುಂಬಾ ಕಠಿಣವಾಗಿತ್ತು ಅಥವಾ ಶಿಕ್ಷಕರು ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ ಎಂದು ನೆಪ ಹೇಳುವುದು ಯಾವ ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ? ಈ ಒಂದು ಪ್ರಶ್ನೆ ರಕ್ಷಣಾ ತಂತ್ರಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಯಾಗಿದೆ. ಇಲ್ಲಿ 4 ಆಯ್ಕೆಗಳನ್ನ ನೀಡಿದ್ದಾರೆ. ಹಗಲುಗನಸು ಕಾಣುವಿಕೆ, ಪ್ರಕ್ಷೇಪಣೆ, ಹಿಮ್ಮೆಟ್ಟುವಿಕೆ ಮತ್ತು ದಮನ. ಈ 4 ರಕ್ಷಣಾ ತಂತ್ರಗಳಲ್ಲಿ ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆನಲ್ಲಿ ಕಡಿಮೆ ಅಂಕ ತಗೊಂಡಾಗ ಪ್ರಶ್ನೆ ಪತ್ರಿಕೆ ತುಂಬಾ ಟಫ್ ಇತ್ತು ಅಥವಾ ನಮ್ಮ ಟೀಚರು ಸರಿಯಾಗಿ ಮೌಲ್ಯಮಾಪನ ಮಾಡಿಲ್ಲ, ವ್ಯಾಲ್ಯೂಯೇಷನ್ ಮಾಡಿಲ್ಲ ಅಂತ ಹೇಳಿ ನೆಪ ಹೇಳೋದು ಯಾವ ಒಂದು ರಕ್ಷಣಾ ತಂತ್ರಕ್ಕೆ ಉದಾಹರಣೆಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ, ಪ್ರಕ್ಷೇಪಣೆ ಆಗಿದೆ. ಇನ್ನು ಪ್ರಕ್ಷೇಪಣೆ ಅಂದ್ರೆ ಏನು ಅಂತ ನೋಡೋದಾದ್ರೆ, ವ್ಯಕ್ತಿಯು ತನ್ನ ವಿಫಲತೆಗಳನ್ನ, ನ್ಯೂನತೆಗಳನ್ನ, ಒಪ್ಪಿಕೊಳ್ಳಲಾಗದ ಭಾವನೆಗಳು, ಆಲೋಚನೆಗಳು ಹಾಗೂ ಆಸೆ ಆಕಾಂಕ್ಷೆಗಳನ್ನ ಇತರ ವ್ಯಕ್ತಿಗಳ ಮೇಲೆ ಅಥವಾ ವಸ್ತುಗಳ ಮೇಲೆ ಆರೋಪಿಸುವ ಕ್ರಿಯೆಯನ್ನ ನಾವು ಪ್ರಕ್ಷೇಪಣೆ ಅಂತ ಹೇಳಿ ಕರಿಬಹುದು. ಅಂದ್ರೆ ತನ್ನಲ್ಲಿರುವಂತಹ ದೋಷ ಅಥವಾ ಭಾವನೆಗಳನ್ನ ಇತರರ ಮೇಲೆ ಇತರರ ಮೇಲೆ ಆರೋಪಿಸಿ ಹೇಳುವಂತಹ ಒಂದು ಭಾವನೆಗಳಲ್ಲಿ ನಾವು ಪ್ರಕ್ಷೇಪಣೆ ಅಂತ ಹೇಳಿ ಕರಿಬಹುದು. ಓಕೆನಾ? ಇದಿಷ್ಟು ಪ್ರಕ್ಷೇಪಣೆ ಅನ್ನೋ ಒಂದು ರಕ್ಷಣಾ ತಂತ್ರದ ಬಗ್ಗೆ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 11ನೇ ಪ್ರಶ್ನೆ. ಅಬ್ರಹಂ ಮಾಸ್ಲೋ ಅವರ ಅಗತ್ಯತೆಗಳ ಶ್ರೇಣಿ ಸಿದ್ಧಾಂತದ ಪ್ರಕಾರ ಮಾನವನ ಅತ್ಯುನ್ನತ ಹಂತ ಅಥವಾ ಅತ್ಯುನ್ನತ ಹಂತದ ಅಗತ್ಯತೆ ಯಾವುದು ಅನ್ನೋದು ಪ್ರಶ್ನೆಯಾಗಿದೆ.
ಇದು ಅಬ್ರಹಂ ಮಾಸ್ಲೋ ಅವರ ಅಗತ್ಯತೆಗಳ ಶ್ರೇಣಿಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದೆ. ಈ ಹಿಂದಿನ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ತರಗತಿಯಲ್ಲಿ ನಾನು ಈ ಅಬ್ರಹಂ ಮಾಸ್ಲೋ ಅವರ ಅಗತ್ಯತೆಯ ಶ್ರೇಣಿಗಳ ಬಗ್ಗೆ ಚಿತ್ರ ಸಮೇತ ವಿವರಣೆಯನ್ನ ನೀಡಿದ್ದೀನಿ. ಅಲ್ಲೂ ಕೂಡ ನೀವು ಇದರ ಬಗ್ಗೆ ವಿವರಣೆಯನ್ನ ತಿಳ್ಕೋಬಹುದು. ಇನ್ನು ಇಲ್ಲಿ ನೋಡೋದಾದ್ರೆ ಆಯ್ಕೆಗಳು ಹೀಗಿವೆ: ಶಾರೀರಿಕ ಅಗತ್ಯತೆಗಳು, ಸುರಕ್ಷತಾ ಅಗತ್ಯತೆಗಳು, ಆತ್ಮ ಗೌರವದ ಅಗತ್ಯತೆಗಳು ಮತ್ತೆ ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮ ವಾಸ್ತವೀಕರಣ ಅಂತ ಇದೆ. ಇಲ್ಲಿ ಅಬ್ರಹಂ ಮಾಸ್ಲೋ ಅವರ ಮಾನವತಾವಾದ ಅಥವಾ ಅಗತ್ಯತೆ ಶ್ರೇಣೀಕೃತ ಪ್ರೇರಣಾ ಸಿದ್ಧಾಂತದ 5 ಹಂತಗಳನ್ನ ನೋಡಬಹುದು. ಮೊದಲನೇ ಹಂತ ಜೈವಿಕ ಅಗತ್ಯತೆಗಳು, ಎರಡನೇದು ಭದ್ರತೆ, ಮೂರನೇದು ಪ್ರೀತಿ ಸಾಮಾಜಿಕ ಸಂಬಂಧ, ನಾಲ್ಕನೇದು ಸ್ಥಾನಮಾನ, ಐದನೇದು ಆತ್ಮ ಸಾಕ್ಷಾತ್ಕಾರ ಅಂತ ಹೇಳಿ ಬರುತ್ತೆ. ಇಲ್ಲಿ ನಾವು ಇವನ್ನ ಕೆಳಗಿನಿಂದ ಮೇಲಕ್ಕೆ ಬರ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ 5ನೇ ಹಂತ ಅಂತ ಹೇಳಿದ್ರೆ ಮಾನವನ ಒಂದು ಅತ್ಯುನ್ನತ ಹಂತ, ಅಗತ್ಯತೆಯ ಹಂತ ಯಾವುದು ಅಂತ ಕೇಳಿದ್ರೆ ಅದು 5ನೇದ್ದು ಆತ್ಮ ಸಾಕ್ಷಾತ್ಕಾರ ಅಥವಾ ಆತ್ಮ ವಾಸ್ತವೀಕರಣ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ಮಾಸ್ಲೋ ಅವರ ಶ್ರೇಣೀಕೃತ ಅಗತ್ಯತೆಗಳ ಪಿರಮಿಡ್ನಲ್ಲಿ ಶಾರೀರಿಕ ಅಗತ್ಯತೆಗಳು ಅತ್ಯಂತ ತಳಮಟ್ಟದಲ್ಲಿದ್ರೆ ಒಬ್ಬ ವ್ಯಕ್ತಿಯು ತನ್ನ ಪೂರ್ಣ ಸಾಮರ್ಥ್ಯವನ್ನ ಕಂಡುಕೊಳ್ಳುವಂತಹ ಹಂತ ಯಾವುದು ಅಂತ ಕೇಳಿದ್ರೆ ಅದು ಆತ್ಮ ಸಾಕ್ಷಾತ್ಕಾರ, ಅದು ಉನ್ನತ ಹಂತದಲ್ಲಿದೆ. ಇದಿಷ್ಟು ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು, ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 12ನೇ ಪ್ರಶ್ನೆ: ಕಾರ್ಯಾತ್ಮಕ ಬೋಧನಾ ಯೋಜನೆಯನ್ನ ರೂಪಿಸಲು ಮತ್ತು ಬೋಧನಾ ಉದ್ದೇಶಗಳನ್ನ ವರ್ಗೀಕರಿಸಲು ಬ್ಲೂಮ್ಸ್ ವರ್ಗೀಕರಣ, ಬ್ಲೂಮ್ಸ್ ಟಾಕ್ಸಾನಮಿಯಲ್ಲಿ ಜ್ಞಾನಾತ್ಮಕ ವಲಯದ ಅತ್ಯುನ್ನತ ಹಂತ ಯಾವುದು ಅಂತ ಕೇಳಿದರೆ ಇದು 1956ರ ಮೂಲ ವರ್ಗೀಕರಣದಂತೆ ಕೇಳಿರುವಂತಹ ಪ್ರಶ್ನೆಯಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳನ್ನ ಒಮ್ಮೆ ನೋಡಿದಾಗ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ, ಮೌಲ್ಯಮಾಪನ ಅಥವಾ ಇವ್ಯಾಲ್ಯೂಯೇಷನ್ ಇದಕ್ಕೆ ಸರಿಯಾದ ಆಯ್ಕೆಯಾಗಿರುತ್ತೆ. ಇಲ್ಲಿ ಬೆಂಜಮಿನ್ ಬ್ಲೂಮ್ ರವರ 1956ರ ಜ್ಞಾನಾತ್ಮಕ ವಲಯದ ಹಂತಗಳನ್ನ ಕ್ರಮವಾಗಿ ನೋಡೋದಾದ್ರೆ ಜ್ಞಾನ, ಗ್ರಹಿಕೆ, ಅನ್ವಯ, ವಿಶ್ಲೇಷಣೆ, ಸಂಶ್ಲೇಷಣೆ ಮತ್ತು ಮೌಲ್ಯಮಾಪನ. ಈ 6 ಹಂತಗಳಲ್ಲಿ ಜ್ಞಾನಾತ್ಮಕ ವಲಯದ ಅತ್ಯುನ್ನತ ಹಂತ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಮೌಲ್ಯಮಾಪನ ಆಗಿರುತ್ತೆ. ಇದು 1956ರ ಆವೃತ್ತಿಯ ಪ್ರಕಾರ. ಆದ್ರೆ 2001ರ ಪರಿಷ್ಕೃತ ಆವೃತ್ತಿಯಲ್ಲಿ ಸೃಷ್ಟಿಸುವುದು ಅಂದ್ರೆ ಕ್ರಿಯೇಟಿಂಗ್ ಅನ್ನೋದು ಅತ್ಯುನ್ನತ ಹಂತವಾಗಿದೆ. ಇದನ್ನು ಕೂಡ ಇಂಪಾರ್ಟೆಂಟ್ ಆಗಿದೆ, ನೋಟ್ ಮಾಡ್ಕೊಳ್ಳಿ. ಓಕೆನಾ? ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 13ನೇ ಪ್ರಶ್ನೆ: ವಿಸ್ಮೃತಿಗೆ ಸಂಬಂಧಿಸಿದಂತೆ ಪ್ರಯೋಗಗಳನ್ನ ನಡೆಸಿ ವಿಸ್ಮೃತಿಯ ರೇಖಾಚಿತ್ರವನ್ನ ನೀಡಿದ ಮನೋವಿಜ್ಞಾನಿ ಯಾರು? ಆಯ್ಕೆಗಳು ಹೀಗಿವೆ: ಹರ್ಮನ್ ಹೆಬ್ಬಿಂಗಾಸ್, ವಿಲಿಯಂ ಜೇಮ್ಸ್, ಸಿಗ್ಮಂಡ್ ಫ್ರಾಯ್ಡ್, ಕರ್ಟ್ ಲೆವಿನ್ ರವರು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದ್ರೆ ಆಯ್ಕೆ ಎ, ಹರ್ಮನ್ ಹೆಬ್ಬಿಂಗಾಸ್. ಹರ್ಮನ್ ಹೆಬ್ಬಿಂಗ್ಹಾಸ್ ರವರು ಅರ್ಥವಿಲ್ಲದ ಶಬ್ದಗಳ ಮೇಲಿನ ಪ್ರಯೋಗಗಳ ಮೂಲಕ ಕಲಿತ ತಕ್ಷಣವೇ ವಿಸ್ಮೃತಿ ಅಥವಾ ಮರೆವು ವೇಗವಾಗಿ ಸಂಭವಿಸುತ್ತದೆ ಮತ್ತು ಸಮಯ ಕಳೆದಂತೆ ಅದರ ವೇಗ ಕಡಿಮೆಯಾಗುತ್ತದೆ ಎಂಬುದನ್ನ ರೇಖಾಚಿತ್ರದ ಮೂಲಕ ತೋರಿಸಿಕೊಟ್ಟರು. ಹಾಗೂ ತಮ್ಮ ಪ್ರಯೋಗಗಳಿಂದ ಪಡೆದಂತಹ ದತ್ತಾಂಶಗಳಿಂದ ಧಾರಣೆಯ ವಕ್ರರೇಖೆ ಅಥವಾ ಮರವಿನ ವಕ್ರರೇಖೆಯನ್ನ ರಚಿಸ್ತಾರೆ. ಹಾಗಾಗಿ ಇವರನ್ನ ಹೆಬ್ಬಿಂಗ್ಹಾಸ್ ರವರನ್ನ ವಿಸ್ಮೃತಿಯ ರೇಖಾಚಿತ್ರವನ್ನ ರಚಿಸಿದಂತಹ ಮನೋವಿಜ್ಞಾನಿ ಅಂತ ಹೇಳಿ ಕರೀತಾ ಹೋಗ್ತೀವಿ. ಇನ್ನು ವಿಲಿಯಂ ಜೇಮ್ಸ್ ಇವರು ಕ್ರಿಯಾತ್ಮಕ ಮನೋವಿಜ್ಞಾನದ ಪಿತಾಮಹ. ಸಿಗ್ಮಂಡ್ ಫ್ರಾಯ್ಡ್ ರವರು ಇವರು ಮನೋವಿಶ್ಲೇಷಣಾ ಪಂಥದ ಪಿತಾಮಹ. ಇನ್ನು ಕರ್ಟ್ ಲೆವಿನ್ ಇದಾರಲ್ಲ ಇವರು ಕ್ರಿಯಾ ಯೋಜನೆಯ ಪಿತಾಮಹ ಆಗಿದ್ದಾರೆ. ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 14ನೇ ಪ್ರಶ್ನೆ: ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನ ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ತರಗತಿಯಲ್ಲಿ ಕಲಿಯಲು ಅವಕಾಶ ಮಾಡಿಕೊಡುವ ಶಿಕ್ಷಣ ಮಾದರಿ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇದೊಂದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಒತ್ತನ್ನ ಕೊಟ್ಟು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಿ. ಆಯ್ಕೆಗಳು ಹೀಗಿವೆ: ಪ್ರತ್ಯೇಕ ಶಿಕ್ಷಣ, ಸಮಗ್ರ ಶಿಕ್ಷಣ, ಒಳಗೊಳ್ಳುವ ಶಿಕ್ಷಣ ಮತ್ತೆ ವಿಶೇಷ ಶಿಕ್ಷಣ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಈ 4 ಆಯ್ಕೆಗಳನ್ನ ಗಮನಿಸಿದಾಗ ಇಲ್ಲಿ ಪ್ರತ್ಯೇಕ ಶಿಕ್ಷಣ ಅಂತ ಇದೆಯಲ್ಲ ಇದು ಸರಿಯಾದ ಉತ್ತರ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ರತ್ಯೇಕ ಅಂತ ಹೇಳಿದ್ರೆ ಬೇರೆ ಬೇರೆ ಮಾಡಿ ನೀಡುವಂತಹ ಶಿಕ್ಷಣ ಇದು ಅಲ್ಲ. ಸಮಗ್ರ ಶಿಕ್ಷಣವೂ ಅಲ್ಲ, ವಿಶೇಷ ಶಿಕ್ಷಣನೂ ಅಲ್ಲ.
ಇಲ್ಲಿ ಆಯ್ಕೆ ಸಿ ಅಂತ ಇದೆಯಲ್ಲ, ಒಳಗೊಳ್ಳುವ ಶಿಕ್ಷಣ, ಇದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಒಳಗೊಳ್ಳುವ ಶಿಕ್ಷಣ ಅಂತ ಹೇಳಿದ್ರೆ ಯಾವುದೇ ಜಾತಿ, ಧರ್ಮ, ಲಿಂಗ, ಆರ್ಥಿಕ ಸ್ಥಿತಿ, ಯಾವುದೇ ದೈಹಿಕ ಹಾಗೂ ಮಾನಸಿಕ ಅಸಾಮರ್ಥ್ಯ ಇರಲಿ, ಆ ಎಲ್ಲಾ ಮಕ್ಕಳನ್ನು ಕೂಡ ಒಂದೇ ತರಗತಿನಲ್ಲಿ ಸಮಾನವಾಗಿ ಸಮಾನ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದೇ ಒಳಗೊಳ್ಳುವ ಶಿಕ್ಷಣ ಆಗಿರುತ್ತೆ. ಇದು ವಿಕಲಚೇತನ ಮಕ್ಕಳನ್ನು ಕೂಡ ಸಾಮಾನ್ಯ ಮಕ್ಕಳೊಂದಿಗೆ ಬೆರೆಯುವಂತೆ ಮಾಡಿ ಎಲ್ಲರಿಗೂ ಸಮಾನ ಅವಕಾಶವನ್ನ ಕಲ್ಪಿಸುತ್ತೆ. ಹಾಗಾಗಿ ವಿಶೇಷ ಅಗತ್ಯತೆಯುಳ್ಳ ಮಕ್ಕಳನ್ನ ಸಾಮಾನ್ಯ ಮಕ್ಕಳೊಂದಿಗೆ ಒಂದೇ ತರಗತಿಯಲ್ಲಿ ಕಲಿಯಲು ಅವಕಾಶ ಮಾಡಿಕೊಡುವ ಶಿಕ್ಷಣದ ಮಾದರಿ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಒಳಗೊಳ್ಳುವ ಶಿಕ್ಷಣ ಅಥವಾ ಇನ್ಕ್ಲೂಸಿವ್ ಎಜುಕೇಶನ್ ಅನ್ನೋದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರುತ್ತೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 15ನೇ ಪ್ರಶ್ನೆ. ಆಲ್ಬರ್ಟ್ ಬಂಡೂರ ಅವರ ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರಕಾರ ಕಲಿಕೆಯು ಪ್ರಮುಖವಾಗಿ ಯಾವುದರ ಮೂಲಕ ಆಗುತ್ತದೆ ಅಥವಾ ನಡೆಯುತ್ತದೆ ಅನ್ನೋದು ಈ ಒಂದು ಪ್ರಶ್ನೆಯಾಗಿದೆ. ಇಲ್ಲಿ ಆಲ್ಬರ್ಟ್ ಬಂಡೂರರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ ಅಥವಾ ವೀಕ್ಷಣಾ ಕಲಿಕಾ ಸಿದ್ಧಾಂತ ಅಥವಾ ವೀಕ್ಷಣಾ ಕಲಿಕೆ ಅಥವಾ ಅನುಕರಣಾ ಕಲಿಕೆ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಒಂದು ಕಲಿಕೆಯ ಮುಖ್ಯ ಉದ್ದೇಶ ಅಥವಾ ತತ್ವ ಏನಾಗಿತ್ತು ಅಂತ ಕೇಳಿದ್ರೆ ಅದು ಈ ಒಂದು ಕೆಳಗೆ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ ಆಯ್ಕೆ ಬಿ ಅನುಕರಣೆ ಮತ್ತು ವೀಕ್ಷಣೆ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಬಂಡೂರ ಅವರು ಬೋಬೋಡಾಲ್ ಪ್ರಯೋಗದ ಮೂಲಕ ಮಗು ಸಮಾಜದಲ್ಲಿನ ಹಿರಿಯರನ್ನ ಅಥವಾ ಮಾದರಿ ವ್ಯಕ್ತಿಗಳನ್ನ ವೀಕ್ಷಿಸಿ ಅವರ ವರ್ತನೆಯನ್ನ ಅನುಕರಿಸುವ ಮೂಲಕ ಕಲಿಯುತ್ತದೆ ಅಂತ ಹೇಳಿ ಪ್ರತಿಪಾದಿಸ್ತಾರೆ. ಮತ್ತೆ ಇವರ ಒಂದು ಸಾಮಾಜಿಕ ಕಲಿಕಾ ಒಂದು ಸಿದ್ಧಾಂತವನ್ನ ಸಾಮಾಜಿಕ ಕಲಿಕೆಯ ತತ್ವವನ್ನ ಮಾದರಿ ನಿರ್ಮಾಣ ತತ್ವ ಅಂತ ಕೂಡ ಕರೆದಿದ್ದಾರೆ. ಇವರು ಪ್ರತಿಯೊಂದು ಕಲಿಕೆನೂ ಅನುಕರಣೆ ಮೂಲಕನೇ ಸಾಗುತ್ತೆ ಅನ್ನೋದು ಇವರ ಒಂದು ವಾದ ಆಗಿರುತ್ತೆ. ಇನ್ನು ಯತ್ನ ಮತ್ತು ದೋಷ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಹೇಳಿ ಕರಿತೀವಲ್ಲ, ಇದು ಥಾರ್ನ್ಡೈಕ್ ರವರದಾಗಿರುತ್ತೆ. ಇನ್ನು ಬಹುಮಾನ ಮತ್ತೆ ಶಿಕ್ಷೆ ಇದು BF ಸ್ಕಿನ್ನರ್ ಅವರದಾಗಿರುತ್ತೆ. ಇನ್ನು ಒಳನೋಟ ಕಲಿಕೆ ಅಂತ ಹೇಳ್ತಾ ಇರುತ್ತೆ ಅದು ಗೆಸ್ಟಾಲ್ಟ್ ಪಂಥದವರದು, ಅದರಲ್ಲೂ ಕೊಹೆಲರ್ ಅವರದು ಒಳನೋಟ ಕಲಿಕೆ ಆಗಿರುತ್ತೆ. ಇದಿಷ್ಟು 15ನೇ ಪ್ರಶ್ನೆಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 16ನೇ ಪ್ರಶ್ನೆಯನ್ನ ನೋಡೋಣ. ಕಾರಕ ಅಭಿಸಂಧಾನ ಸಿದ್ಧಾಂತದಲ್ಲಿ ಅಂದ್ರೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಅಂತ ಹೇಳಿದೆ ಅಲ್ವಾ, BF ಸ್ಕಿನ್ನರ್ ಅವರದು. ಈ ಸಿದ್ಧಾಂತದಲ್ಲಿ ಋಣಾತ್ಮಕ ಪುನರ್ಬಲನ ಅಂದ್ರೆ ಏನು ಅಂತ ಕೇಳಿದ್ದಾರೆ. ನಾನು ಈ ಹಿಂದೆ ಹೇಳಿದ ಹಾಗೆ BF ಸ್ಕಿನ್ನರ್ ಅವರ ಒಂದು ಸಿದ್ಧಾಂತದಲ್ಲಿ 2 ರೀತಿಯ ಪುಷ್ಟೀಕರಣಗಳನ್ನ ಅಥವಾ 2 ರೀತಿಯ ಪುನರ್ಬಲನಗಳನ್ನ ನೋಡಬಹುದಿತ್ತು. ಒಂದು ಧನಾತ್ಮಕ ಪುಷ್ಟೀಕರಣ, ಇನ್ನೊಂದು ಋಣಾತ್ಮಕ ಪುಷ್ಟೀಕರಣ. ಇದರಲ್ಲಿ ಋಣಾತ್ಮಕ ಪುಷ್ಟೀಕರಣದ ಅರ್ಥ ಏನು ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗಡೆ ಆಯ್ಕೆಗಳನ್ನ ನೋಡೋಣ. ಶಿಕ್ಷೆ ನೀಡುವುದು, ಅಪೇಕ್ಷಿತ ವರ್ತನೆಯನ್ನ ಹೆಚ್ಚಿಸಲು ಅಹಿತಕರ ಪ್ರಚೋದನೆಯನ್ನ ತೆಗೆದುಹಾಕುವುದು, ಯಾವುದೇ ಬಹುಮಾನ ನೀಡದಿರುವುದು, ಮಗುವಿನ ವರ್ತನೆಯನ್ನ ಹತೋಟಿಯಲ್ಲಿಡಲು ಬಯಸುವುದು. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಬಿ ಅಪೇಕ್ಷಿತ ವರ್ತನೆಯನ್ನ ಹೆಚ್ಚಿಸೋದಕ್ಕೆ ಅಹಿತಕರ ಪ್ರಚೋದನೆಯನ್ನ ತೆಗೆದುಹಾಕುವುದು. ಅಂದ್ರೆ ಋಣಾತ್ಮಕ ಪುನರ್ಬಲನ ಅನ್ನೋದು ಒಂದು ಶಿಕ್ಷೆ ಅಲ್ಲ, ಅದು ಶುಚಿತ್ವವನ್ನ ಕಾಯ್ದುಕೊಳ್ಳೋದಕ್ಕೆ, ದುರ್ನಾತವನ್ನ ತೆಗೆದುಹಾಕುವಂತೆ ಅಪೇಕ್ಷಿತ ವರ್ತನೆಯನ್ನ ಹೆಚ್ಚು ಮಾಡೋದಕ್ಕೆ, ತೊಂದರೆ ಕೊಡುವ ಅಹಿತಕರ ಸನ್ನಿವೇಶವನ್ನ ನಿವಾರಿಸುವುದೇ ಋಣಾತ್ಮಕ ಪುನರ್ಬಲನ ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಋಣಾತ್ಮಕ ಪುನರ್ಬಲನವನ್ನ ನೀಡೋದ್ರ ಮೂಲಕ ಅಹಿತಕರ ಘಟನೆಗಳನ್ನ ಕಡಿಮೆ ಮಾಡಬಹುದು ಅಥವಾ ಅಪೇಕ್ಷಿತ ವರ್ತನೆಗಳನ್ನ ಹೆಚ್ಚಿಸಬಹುದು ಅನ್ನೋದು ಈ ಒಂದು ಋಣಾತ್ಮಕ ಪುನರ್ಬಲನದ ಅರ್ಥ ಆಗಿರುತ್ತೆ. ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 17ನೇ ಪ್ರಶ್ನೆ. ಕ್ರಿಯಾ ಸಂಶೋಧನೆಯನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಥಮವಾಗಿ ಪರಿಚಯಿಸಿದವರು ಯಾರು? ಆಯ್ಕೆ ಹೀಗಿವೆ: ಸ್ಟೀಫನ್ ಎಂ ಕೋರೆ, ಜಾನ್ ಡ್ಯೂಯಿ, ಕರ್ಟ್ ಲೆವಿನ್ ಮತ್ತೆ ಬೆಂಜಮಿನ್ ಎಸ್ ಬ್ಲೂಮ್ ರವರು. ಈ 4 ಆಯ್ಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ. ಕ್ರಿಯಾ ಸಂಶೋಧನೆಯನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಥಮವಾಗಿ ಪರಿಚಯಿಸಿದವರು ಯಾರು ಅನ್ನೋದು ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ ಸ್ಟೀಫನ್ ಎಂ ಕೋರೆಯವರು. ಇಲ್ಲಿ ಏನು ಪ್ರಶ್ನೆ ಆಗುತ್ತೆ ಅಂತ ಹೇಳಿದ್ರೆ ಕ್ರಿಯಾ ಸಂಶೋಧನೆಯ ನಿಜವಾದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅದಕ್ಕೆ ಆಯ್ಕೆ ಸಿ ಕರ್ಟ್ ಲೆವಿನ್ ರವರಾಗಿರ್ತಾರೆ. ಆದ್ರೆ ಸ್ಟೀಫನ್ ಎಂ ಕೋರೆಯವರು ಈ ಒಂದು ಕ್ರಿಯಾ ಸಂಶೋಧನೆಯನ್ನ ಪ್ರಪ್ರಥಮ ಬಾರಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಏನ್ ಮಾಡ್ತಾರೆ, ಪರಿಚಯವನ್ನ ಮಾಡ್ತಾರೆ. ಶಾಲಾ ಹಂತದಲ್ಲಿ ಶಿಕ್ಷಕರು ಮುಖ್ಯೋಪಾಧ್ಯಾಯರು ಎದುರಿಸುವ ತಕ್ಷಣದ ಶೈಕ್ಷಣಿಕ ಸಮಸ್ಯೆಗಳಿಗೆ ವೈಜ್ಞಾನಿಕವಾಗಿ ಸ್ವತಃ ಪರಿಹಾರವನ್ನ ಕಂಡುಕೊಳ್ಳಲು
ಸ್ಟೀಫನ್ ಎಂ ಕೋರೆಯವರು 1953ರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಯಾ ಸಂಶೋಧನೆಯನ್ನ ಏನ್ ಮಾಡ್ತಾರೆ, ಅಳವಡಿಸ್ತಾರೆ. ಆದ್ರೆ ಕರ್ಟ್ ಲೆವಿನ್ ರವರು 1940ರ ದಶಕದಲ್ಲೇನೆ ಅವರು ಕ್ರಿಯಾ ಸಂಶೋಧನೆಯನ್ನ ಸಾಮಾಜಿಕ ಕ್ಷೇತ್ರದಲ್ಲಿ ಏನ್ ಮಾಡಿರ್ತಾರೆ, ಪರಿಚಯವನ್ನ ಮಾಡಿರ್ತಾರೆ. ಓಕೆನಾ, ಇಲ್ಲಿ 2 ಪ್ರಶ್ನೆ ಆಗುತ್ತೆ. ಕ್ರಿಯಾ ಸಂಶೋಧನೆ ಅನ್ನೋ ಪದವನ್ನ ಫಸ್ಟ್ ಬಳಸಿದ್ದು ಕರ್ಟ್ ಲೆವಿನ್ ರವರಾದ್ರೆ ಅದನ್ನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪರಿಚಯಿಸಿದವರು ಸ್ಟೀಫನ್ ಎಂ ಕೋರೆ ಅವರು. ದಯಮಾಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಶಿಕ್ಷಣ ಕ್ಷೇತ್ರದಲ್ಲಿ ಪರಿಚಯಿಸಿದ ಯಾರು ಅಂತ ಕೇಳಿದ್ರೆ ಸ್ಟೀಫನ್ ಎಂ ಕೋರೆ ಅವರನ್ನ ಹಾಕಿ, ಕ್ರಿಯಾ ಸಂಶೋಧನೆಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಕರ್ಟ್ ಲೆವಿನ್ ಅವರನ್ನ ಹಾಕಿ. ಓಕೆನಾ, ಇನ್ನು ಜಾನ್ ಡೂಯಿ ಅವರು ಕೇಳಿದ್ರೆ ಇವರು ಮಾಡಿಕಲಿ ತತ್ವವನ್ನ ಅಭಿವೃದ್ಧಿಪಡಿಸಿದವರು. ಇನ್ನು ಬ್ಲೂಮ್ ರವರು ಯಾರು ಅಂತ ಕೇಳಿದ್ರೆ ಪ್ರಭುತ್ವ ಕಲಿಕೆಯ ಒಂದು ಪ್ರತಿಪಾದಕರಾಗಿರ್ತಾರೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 18ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯ ದ್ವಿಕಾರಕ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು? 2 ಫ್ಯಾಕ್ಟರ್ ಇಂಟೆಲಿಜೆನ್ಸ್ ಥಿಯರಿಯನ್ನ ಪ್ರಸ್ತುತಪಡಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: ಹಾವರ್ಡ್ ಗಾರ್ಡನರ್, ಚಾರ್ಲ್ಸ್ ಸ್ಪಿಯರ್ಮನ್, ಇ.ಎಲ್. ಥಾರ್ನ್ಡೈಕ್, ಲೂಯಿಸ್ ಥರ್ಸ್ಟನ್ ರವರು. ಈ 4 ಆಯ್ಕೆಗಳಲ್ಲಿರುವಂತಹ ಮಹನೀಯರು ಕೂಡ ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದವರೇ ಆಗಿದ್ದಾರೆ. ಹಾಗಾಗಿ ಈ 4 ಆಯ್ಕೆಗಳಲ್ಲಿ ದ್ವಿಕಾರಕ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಚಾರ್ಲ್ಸ್ ಸ್ಪಿಯರ್ಮನ್ ಆಗಿರ್ತಾರೆ. ಚಾರ್ಲ್ಸ್ ಸ್ಪಿಯರ್ಮನ್ ರವರ ಪ್ರಕಾರ ಬುದ್ಧಿಶಕ್ತಿಯು 2 ಅಂಶಗಳನ್ನ ಒಳಗೊಂಡಿದೆ. ಒಂದು ಜಿ ಕಾರಕ ಅಂಶ, ಅಂದ್ರೆ ಜನರಲ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಇದು ಹುಟ್ಟಿನಿಂದ ಬಂದಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ. ಇನ್ನು ಎರಡನೆಯದು ಎಸ್ ಕಾರಕ ಅಂಶ ಅಂತ ಹೇಳಿದ್ರೆ ಸ್ಪೆಸಿಫಿಕ್ ಫ್ಯಾಕ್ಟರ್ ಆಗಿರುತ್ತೆ. ಇದು ಪರಿಸರದಿಂದ ಗಳಿಸಿದಂತಹ ಒಂದು ಸಾಮರ್ಥ್ಯ ಆಗಿರುತ್ತೆ. ಹಾಗಾಗಿ ಇಲ್ಲಿ ಚಾರ್ಲ್ಸ್ ಸ್ಪಿಯರ್ಮನ್ ಅವರ ದ್ವಿಕಾರಕ ಸಿದ್ಧಾಂತದ 2 ಅಂಶಗಳು ಅಂತ ಹೇಳಿದ್ರೆ ಸಾಮಾನ್ಯ ಕಾರಕ ಮತ್ತೆ ಇನ್ನೊಂದು ವಿಶಿಷ್ಟ ಕಾರಕ ಅಂತ ಹೇಳಿ. ಇನ್ನು ಹಾರ್ವರ್ಡ್ ಗಾರ್ಡನರ್ ಅವರು ಇವರು ಬಹು ಬುದ್ಧಿಶಕ್ತಿ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಇನ್ನು ಇ.ಎಲ್. ಥಾರ್ನ್ಡೈಕ್ ರವರು ಬಹುಕಾರಕ ಸಿದ್ಧಾಂತ ಇದನ್ನ ಪ್ರತಿಪಾದನೆ ಮಾಡಿದವರು. ಇನ್ನು ಎಲ್. ಥರ್ಸ್ಟನ್ ರವರು ಇವರು ಬುದ್ಧಿಶಕ್ತಿಯ ಸಮೂಹಕಾರಕ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತಹ ಒಬ್ಬ ಪ್ರಖ್ಯಾತ ಮನೋವಿಜ್ಞಾನಿ ಆಗಿರ್ತಾರೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 19ನೇ ಪ್ರಶ್ನೆ, ಪಠ್ಯಪುಸ್ತಕದಲ್ಲಿರುವ ವಿಷಯವನ್ನ ಮನದಟ್ಟು ಮಾಡಿಕೊಳ್ಳುವುದು ಮಾತ್ರವಲ್ಲದೆ ಕಲಿತದ್ದನ್ನ ದೈನಂದಿನ ಜೀವನದ ಹೊಸ ಸನ್ನಿವೇಶದಲ್ಲಿ ಬಳಸುವುದು, ಇದು ಬ್ಲೂಮ್ಸ್ ರವರ ವರ್ಗೀಕರಣದ ಯಾವ ಹಂತಕ್ಕೆ ಸೇರುತ್ತದೆ? ಈ ಹಿಂದೆ ಒಂದು ಪ್ರಶ್ನೆಯಾಗಿತ್ತು, ಬ್ಲೂಮ್ಸ್ ರವರ ಜ್ಞಾನಾತ್ಮಕ ವಿಕಾಸದ ಹಂತಗಳಲ್ಲಿ ಅತ್ಯುನ್ನತ ಹಂತ ಯಾವುದು ಅಂತ ಹೇಳಿ ಕೇಳಿದ್ರು. ಆದ್ರೆ ಇಲ್ಲಿ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಪಠ್ಯಪುಸ್ತಕದಲ್ಲಿರುವಂತಹ ವಿಷಯವನ್ನ ಏನ್ ಮಾಡಿದ್ದಾರೆ, ಮನದಟ್ಟು ಮಾಡ್ಕೊಳ್ಳದಂತೆ ಅದನ್ನ ನಮ್ಮ ದೈನಂದಿನ ಜೀವನದಲ್ಲಿ ಬಳಸ್ಕೊಳ್ಳುವಂತಹ ಹಂತ ಯಾವುದಕ್ಕೆ ಸೇರಿದೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಜ್ಞಾನ, ಗ್ರಹಿಕೆ, ಅನ್ವಯ ಮತ್ತೆ ವಿಶ್ಲೇಷಣೆ. ತುಂಬಾ ಸುಲಭವಾದ ಪ್ರಶ್ನೆ, ನೋಡ್ಲಿಕ್ಕೆ ದೊಡ್ಡದಾಗಿ ಕಾಣಿಸುತ್ತೆ ಅಷ್ಟೇ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ, ಅನ್ವಯ, ಅಪ್ಲಿಕೇಶನ್ ಅಂತ ಹೇಳಿ ಹೇಳ್ತಾ ಹೋಗ್ತೀವಿ. ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದಾಗಿದೆ, ಆದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಷ್ಟೆ. ತರಗತಿಯಲ್ಲಿ ಗಳಿಸಿದ ಜ್ಞಾನ ಅಥವಾ ಗ್ರಹಿಕೆಯನ್ನ ನೈಜ ಅಥವಾ ಹೊಸ ಸನ್ನಿವೇಶಗಳಲ್ಲಿ ಬಳಸಿಕೊಳ್ಳುವ ಸಾಮರ್ಥ್ಯವನ್ನ ನಾವಿಲ್ಲಿ ಅನ್ವಯ ಅಥವಾ ಅಪ್ಲಿಕೇಶನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆನಾ, ಇದಿಷ್ಟು ಬ್ಲೂಮ್ಸ್ ರವರ ಒಂದು ಜ್ಞಾನಾತ್ಮಕ ಹಂತಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿತ್ತು ಇದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅನ್ವಯ ಅಥವಾ ಅಪ್ಲಿಕೇಶನ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋದಾದ್ರೆ, ಮೈಕ್ರೋ ಟೀಚಿಂಗ್ ಸೂಕ್ಷ್ಮ ಬೋಧನೆ ಪರಿಕಲ್ಪನೆಯನ್ನ ಪ್ರಥಮವಾಗಿ ಅಭಿವೃದ್ಧಿಪಡಿಸಿದವರು ಯಾರು ಅಂತ ಕೇಳಿದರೆ, ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ಹೀಗಿವೆ: ಡೊನಾಲ್ಡ್ ಆಲಿವರ್, ಡೊನಾಲ್ಡ್ ಮಡ್ಲೆ, ಡೈಟ್ ಡಬ್ಲ್ಯೂ ಅಲೆನ್ ಮತ್ತೆ ಬಿ.ಎಫ್. ಸ್ಕಿನ್ನರ್ ಅಂತ ಹೇಳಿ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಡ್ವೈಟ್ ಡಬ್ಲ್ಯೂ ಅಲೆನ್ ರವರಾಗಿರ್ತಾರೆ. ಇವರು 1961ರಲ್ಲಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಕ ತರಬೇತುದಾರರಿಗೆ ಈ ಒಂದು ಸೂಕ್ಷ್ಮ ಬೋಧನಾ ಪದ್ಧತಿಯನ್ನ ಪರಿಚಯ ಮಾಡ್ತಾರೆ. ಇದನ್ನ ಭಾರತದಲ್ಲಿ ಪರಿಚಯ ಮಾಡಿದವರು ಯಾರು ಅಂತ ಏನಾದ್ರು ಕೇಳಿದ್ರೆ ಅದಕ್ಕೆ ಡಿ ತಿವಾರಿ ಅವರು ಉತ್ತರ ಆಗಿರ್ತಾರೆ. ಓಕೆನಾ, ಈ ಮೈಕ್ರೋ ಟೀಚಿಂಗ್ ಬಗ್ಗೆ ಹೇಳೋದಾದ್ರೆ ಇದೊಂದು 5 ರಿಂದ 10 ನಿಮಿಷದ ಒಂದು ತರಗತಿ ಆಗಿರುತ್ತೆ. ಇಲ್ಲಿ ಬೋಧನಾ
ಕೌಶಲಗಳನ್ನ ಹಂತ ಹಂತವಾಗಿ ಕಲಿಸುವಂತ ಒಂದು ಬೋಧನಾ ವಿಧಾನ ಆಗಿದೆ. ಯಾವುದು? ಮೈಕ್ರೋ ಟೀಚಿಂಗ್. ಇದನ್ನ ಅಭಿವೃದ್ಧಿಪಡಿಸಿದವರು ಡಬ್ಲ್ಯೂ.ಅಲೆನ್. ಭಾರತದಲ್ಲಿ ಅಭಿವೃದ್ಧಿಪಡಿಸಿದವರು ಡಿ ತಿವಾರಿ ಅವರಾಗಿದ್ದಾರೆ. ಓಕೆನಾ? ಇದಿಷ್ಟು 20ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇನ್ನು 21ನೇ ಪ್ರಶ್ನೆ, ಮಗುವಿನ ವಿಕಾಸದಲ್ಲಿ ಪರಂಪರೆ ಅಥವಾ ಆನುವಂಶೀಯತೆ ಮತ್ತು ಪರಿಸರದ ಪಾತ್ರವನ್ನ ವಿವರಿಸುವ ಸರಿಯಾದ ಹೇಳಿಕೆ ಯಾವುದು? ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ವಿಕಾಸವು ಕೇವಲ ಆನುವಂಶೀಯತೆಯ ಮೇಲಷ್ಟೇ ಆಧಾರಿತವಾಗಿದೆ. ವಿಕಾಸವು ಕೇವಲ ಪರಿಸರದ ಮೇಲಷ್ಟೇ ಆಧಾರಿತವಾಗಿದೆ. ವಿಕಾಸವು ಆನುವಂಶೀಯತೆ ಮತ್ತು ಪರಿಸರದ ಗುಣಲಬ್ಧವಾಗಿದೆ. ಇನ್ನು ವಿಕಾಸವು ಆನುವಂಶೀಯತೆ ಮತ್ತು ಪರಿಸರದ ಮೊತ್ತವಾಗಿದೆ ಅನ್ನೋದು 4 ಆಯ್ಕೆಗಳು. ಈ 4 ಆಯ್ಕೆಗಳನ್ನ ನೀವು ಸೂಕ್ಷ್ಮವಾಗಿ ಗಮನಿಸಿ ಉತ್ತರವನ್ನ ನೀಡಬೇಕಾಗುತ್ತೆ. ಇನ್ನು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಸಿ, ವಿಕಾಸವು ಆನುವಂಶೀಯತೆ ಮತ್ತು ಪರಿಸರದ ಗುಣಲಬ್ಧವಾಗಿದೆ. ಇಲ್ಲಿ ವಿಕಾಸವು ಕೇವಲ ಪರಿಸರದ ಮೇಲಷ್ಟೇ ಆಧಾರಿತವಾಗಿದೆ ಅನ್ನೋದು ತಪ್ಪಾಗಿದೆ. ವಿಕಾಸವು ಕೇವಲ ಆನುವಂಶೀಯತೆಯ ಮೇಲಷ್ಟೇ ಆಧಾರಿತವಾಗಿದೆ ಅನ್ನೋದು ಕೂಡ ತಪ್ಪಾಗಿದೆ. ಇನ್ನು ವಿಕಾಸವು ಆನುವಂಶೀಯತೆ ಮತ್ತು ಪರಿಸರದ ಮೊತ್ತ ಅಲ್ಲ, ಅದು ಆನುವಂಶೀಯತೆ ಮತ್ತು ಪರಿಸರದ ಗುಣಲಬ್ಧವಾಗಿದೆ. ಓಕೆನಾ? ಇನ್ನು ಮನೋವಿಜ್ಞಾನಿ ವುಡ್ವರ್ತ್ ರವರ ಪ್ರಕಾರ ಮಗುವಿನ ವಿಕಾಸವು ಆನುವಂಶೀಯತೆ ಮತ್ತು ಪರಿಸರ ಇವೆರಡರ ಪರಸ್ಪರ ಸಂವಾದದ ಗುಣಲಬ್ಧವಾಗಿದೆ ಅಂತ ಹೇಳಿದ್ದಾರೆ. ಓಕೆನಾ? ಇನ್ನು ಯಾವ ವಿಜ್ಞಾನಿ ಹೇಳಿದ್ದಾರೆ ಅಂತ ಕೇಳ್ಬೋದು, ಅದು ವುಡ್ವರ್ತ್ ರವರಾಗಿರ್ತಾರೆ. ಓಕೆನಾ? ಇದಿಷ್ಟು ಈ ಒಂದು ಪ್ರಶ್ನೆಯ ವಿವರಣೆ ಆಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 22ನೇ ಪ್ರಶ್ನೆ, ಗಿಲ್ಫೋರ್ಡ್ ರವರ ಬುದ್ಧಿಶಕ್ತಿ ಸಂರಚನಾ ಮಾದರಿಯ 3 ಆಯಾಮಗಳು ಯಾವುವು ಅಂತ ಹೇಳಿದ್ರೆ, ಇಲ್ಲಿ ಮತ್ತೆ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಬಂತು. ಬುದ್ಧಿಶಕ್ತಿ ಸಿದ್ಧಾಂತಗಳನ್ನ ನೋಡ್ಬೋದು. ಹಲವಾರು ಬುದ್ಧಿಶಕ್ತಿ ಸಿದ್ಧಾಂತಗಳಿವೆ. ಅದರಲ್ಲಿ ಇಲ್ಲಿ ಗಿಲ್ಫರ್ಡ್ ರವರ 3 ಆಯಾಮದ ಬುದ್ಧಿಶಕ್ತಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದಾಗಿದೆ. ಇಲ್ಲಿ ಆಯ್ಕೆಗಳನ್ನ ನೋಡೋಣ. ಜ್ಞಾನ ಗ್ರಹಿಕೆ ಅನ್ವಯ, ಕಾರ್ಯಾಚರಣೆಗಳು, ವಿಷಯ ವಸ್ತುಗಳು ಮತ್ತೆ ಉತ್ಪನ್ನಗಳು, ಭಾಷಿಕ ಗಣಿತೀಯ ಶಾರೀರಿಕ, ಸಾಂದರ್ಭಿಕ ಅನುಭವಿಕ ಮತ್ತೆ ಉಪಸಂಬಂಧಿತ ಅಂತ ಹೇಳಿ ಇದೆ. ಈ 4 ಆಯ್ಕೆಗಳನ್ನ ಗಮನಿಸಿ. ಗಿಲ್ಫೋರ್ಡ್ ರವರ 3 ಆಯಾಮಗಳ ಬುದ್ಧಿಶಕ್ತಿ ಅಂತ ಹೇಳಿ ಇದೆಯಲ್ಲ, ಅದರ ಒಂದು ಆಯಾಮಗಳು ಯಾವುದು ಅಂತ ನೋಡೋದಾದ್ರೆ ಆಯ್ಕೆ ಬಿ, ಕಾರ್ಯಾಚರಣೆಗಳು, ವಿಷಯ ವಸ್ತುಗಳು ಮತ್ತೆ ಉತ್ಪನ್ನಗಳು ಅನ್ನೋದು ಗಿಲ್ಫೋರ್ಡ್ ರವರ ಬುದ್ಧಿಶಕ್ತಿಯ 3 ಆಯಾಮಗಳಾಗಿದೆ. ಇವರು ಒಟ್ಟು 180 ಕಾರಕಗಳನ್ನ ಒಳಗೊಂಡ ಬುದ್ಧಿಮತ್ತೆಯ ಮಾದರಿಯನ್ನ ನೀಡ್ತಾರೆ. ಆದ್ರೆ ಪ್ರಮುಖ 3 ಆಯಾಮಗಳು ಯಾವುದು ಅಂತ ಕೇಳಿದ್ರೆ ಕ್ರಿಯೆ, ವಸ್ತು ಮತ್ತೆ ಉತ್ಪನ್ನ ಆಗಿರುತ್ತೆ. ಓಕೆನಾ? ಕಾರ್ಯಾಚರಣೆಗಳು ಅಥವಾ ಕ್ರಿಯೆಗಳು, ವಿಷಯ ವಸ್ತು ಮತ್ತೆ ಉತ್ಪನ್ನಗಳು, ಈ 3 ಗಿಲ್ಫೋರ್ಡ್ ರವರ 3 ಆಯಾಮ ಬುದ್ಧಿಶಕ್ತಿ ಸಿದ್ಧಾಂತದ 3 ಪ್ರಮುಖ ಆಯಾಮಗಳಾಗಿರುತ್ತೆ. ಓಕೆನಾ? ಇದಿಷ್ಟು 22ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. 23ನೇ ಪ್ರಶ್ನೆ, ಮೌಲ್ಯಮಾಪನದಲ್ಲಿ ವಿಶ್ವಾಸಾರ್ಹತೆ ಎಂದರೆ ಏನು? ಆಯ್ಕೆಗಳು ಹೀಗಿವೆ. ಪರೀಕ್ಷೆಯ ಉದ್ದೇಶಿತ ವಿಷಯವನ್ನಷ್ಟೇ ಅಳೆಯುವುದು, ವಿವಿಧ ಸಮಯಗಳಲ್ಲಿ ಪರೀಕ್ಷೆ ನಡೆಸಿದರೂ ಒಂದೇ ರೀತಿಯ ಫಲಿತಾಂಶ ಬರುವುದು, ಪರೀಕ್ಷೆಯು ಸುಲಭವಾಗಿರಲು ಅವಕಾಶ ನೀಡುವುದು, ಪರೀಕ್ಷೆಯಲ್ಲಿ ಯಾವುದೇ ಪಕ್ಷಪಾತವಿಲ್ಲದಿರುವುದು. ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂದ್ರೆ ಮೌಲ್ಯಮಾಪನದಲ್ಲಿ ವಿಶ್ವಾಸಾರ್ಹತೆ ಅಂದ್ರೆ ಏನು ಅಂತ ಕೇಳಿದ್ರೆ, ವಿವಿಧ ಸಮಯಗಳಲ್ಲಿ ಪರೀಕ್ಷೆ ನಡೆಸಿದರೂ ಒಂದೇ ರೀತಿಯ ಫಲಿತಾಂಶವನ್ನ ನೀಡೋದು, ಇದು ಮೌಲ್ಯಮಾಪನದ ಒಂದು ವಿಶ್ವಾಸಾರ್ಹತೆ ಆಗಿರುತ್ತೆ. ಅಂದರೆ ಪರೀಕ್ಷೆಯ ಅಂಕಗಳಲ್ಲಿ ನಿರಂತರತೆ ಇರೋದಕ್ಕೆ ಇದನ್ನ ವಿಶ್ವಾಸಾರ್ಹತೆ ಅಂತ ಹೇಳಿ ಕರೀತಾರೆ. ಅದೇ ರೀತಿ ಪರೀಕ್ಷೆಯು ಯಾವುದೇ ಉದ್ದೇಶಕ್ಕಾಗಿ ಅಂದ್ರೆ ಪರೀಕ್ಷೆ ಯಾವ ಉದ್ದೇಶಕ್ಕಾಗಿ ಸಿದ್ಧವಾಗಿದೆಯೋ ಅದನ್ನೇ ಅಳೆದರೆ ಅದನ್ನ ಮಾನ್ಯತೆ ಅಥವಾ ವ್ಯಾಲಿಡಿಟಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಾನು ಈ ಹಿಂದಿನ ಒಂದು ತರಗತಿನಲ್ಲಿ ಕೂಡ ವಿಶ್ವಾಸಾರ್ಹತೆಯ ಬಗ್ಗೆ ವಿವರಣೆಯನ್ನ ನೀಡಿದ್ದೆ. ಇದು ಕೂಡ ಅದೇ ಪ್ರಶ್ನೆಯಾಗಿರುತ್ತೆ. ಇಲ್ಲಿ ಯಾವುದನ್ನ ಪರೀಕ್ಷೆಯ ಅಂಕಗಳಲ್ಲಿ ನಿರಂತರತೆ ಇದ್ರೆ ಅದನ್ನ ವಿಶ್ವಾಸಾರ್ಹತೆ ಅಂತ ಹೇಳಿದ್ರೆ, ಯಾವ ಉದ್ದೇಶಕ್ಕಾಗಿ ಸಿದ್ಧಪಡಿಸಿರ್ತಾರೋ ಅದನ್ನೇ ಅಳೆದ್ರೆ ಅದನ್ನ ಮಾನ್ಯತೆ ಅಂತ ಹೇಳಿ ಕರಿತಾ ಹೋಗ್ತಾರೆ. ಓಕೆನಾ? ಇದಿಷ್ಟು 23ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ, ಮಗುವಿನ ಆಲೋಚನಾ ಸಾಮರ್ಥ್ಯವು ಸರಳದಿಂದ ಜಟಿಲಕ್ಕೆ, ಮೂರ್ತದಿಂದ ಅಮೂರ್ತಕ್ಕೆ ಸಾಗುತ್ತದೆ.
ಇದು ವಿಕಾಸದ ಯಾವ ತತ್ವವನ್ನ ಸೂಚಿಸುತ್ತದೆ ಅಂತ ಹೇಳಿ ಪ್ರಶ್ನೆಯಾಗಿದೆ. ಇಲ್ಲಿ ಆಯ್ಕೆಗಳು ಹೀಗಿವೆ: ವೈಯಕ್ತಿಕ ಭಿನ್ನತೆಯ ತತ್ವ, ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುವ ತತ್ವ, ಪರಸ್ಪರ ಸಂಬಂಧದ ತತ್ವ, ಮುನ್ಸೂಚನೆಯ ತತ್ವ ಅಂತ ಹೇಳಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದ್ರೆ ಆಯ್ಕೆ ಬಿ, ಸಾಮಾನ್ಯದಿಂದ ನಿರ್ದಿಷ್ಟತೆ ಕಡೆಗೆ ಸಾಗುವ ತತ್ವ ಅಂದ್ರೆ ಜನರಲ್ ಟು ಸ್ಪೆಸಿಫಿಕ್ ಅನ್ನೋದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇಲ್ಲಿ ವಿಕಾಸ ಮತ್ತು ಕಲಿಕೆಯಲ್ಲಿ ಮಗು ಮೊದಲು ಸಾಮಾನ್ಯ ಪರಿಕಲ್ಪನೆಗಳನ್ನ ಗ್ರಹಿಸಿ ನಂತರ ನಿರ್ದಿಷ್ಟ ಅಥವಾ ಜಟಿಲ ವಿಷಯಗಳನ್ನ ಅರ್ಥೈಸಿಕೊಳ್ಳಲು ಪ್ರಾರಂಭ ಮಾಡುತ್ತದೆ. ಹಾಗಾಗಿ ಈ ಒಂದು ತತ್ವವನ್ನ ಸಾಮಾನ್ಯದಿಂದ ನಿರ್ದಿಷ್ಟತೆಯೆಡೆಗೆ ಸಾಗುವ ತತ್ವ ಅಂತ ಹೇಳಿ ಕರೀತಾ ಹೋಗ್ತಾರೆ. ಇದಿಷ್ಟು 24ನೇ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. 25ನೇ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಕೂಡ ಇದಾಗಿರುತ್ತೆ. ವಿಕಾಸಾತ್ಮಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಇದು ಪ್ರಶ್ನೆಯಾಗಿದೆ. ಈ ಒಂದು ಪ್ರಶ್ನೆಯ ಆಯ್ಕೆಗಳು ಹೀಗಿವೆ: ಜೀನ್ ಪಿಯಾಜೆ, ಸ್ಟ್ಯಾನ್ಲಿ ಹಾಲ್, ಜಾನ್ ಬಿ ವ್ಯಾಟ್ಸನ್, ವಿಲ್ ಹೆಲ್ಮ್ ವೂಂಡ್ ರವರು. ಈ 4 ಆಯ್ಕೆಗಳು ಕೂಡ ಪ್ರಸಿದ್ಧ ಮನೋವಿಜ್ಞಾನಿಗಳ ಒಂದು ಹೆಸರುಗಳಾಗಿದೆ. ಹಾಗಾದ್ರೆ ಈ ಒಂದು ವಿಕಾಸಾತ್ಮಕ ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ನೋಡೋದಾದ್ರೆ ಅದು ಆಯ್ಕೆ ಎ, ಜೀನ್ ಪಿಯಾಜೆ ಅವರು ಆಗಿರ್ತಾರೆ. ಜೀನ್ ಪಿಯಾಜೆ ಅವರನ್ನ ಮಕ್ಕಳ ಜ್ಞಾನಾತ್ಮಕ ವಿಕಾಸದ ಹಂತಗಳನ್ನ ಆಳವಾಗಿ ಅಧ್ಯಯನ ಮಾಡಿ ವಿವರಿಸಿದ್ದರಿಂದ ಇವರನ್ನ ವಿಕಾಸಾತ್ಮಕ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಅಲ್ಲದೆ ಇವರನ್ನ ಬಾಲ ಅಥವಾ ಮಕ್ಕಳ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರೀತಾರೆ. ಯಾರನ್ನ? ಜೀನ್ ಪಿಯಾಜೆ ಅವರನ್ನ. ಇನ್ನು ಸ್ಟ್ಯಾನ್ಲಿ ಹಾಲ್ ರವರು, ಇವರು ಹದಿಹರೆಯದವರ ಬಗ್ಗೆ ಅಧ್ಯಯನ ಮಾಡಿದಂತಹ ಹದಿಹರೆಯದ ಅಧ್ಯಯನದ ಪಿತಾಮಹ ಅಂತ ಕೂಡ ಕರೀತಾ ಹೋಗ್ತಾರೆ. ಇನ್ನು ಜಾನ್ ಬಿ ವ್ಯಾಟ್ಸನ್ ರವರು, ಇವರು ಪ್ರಮುಖ ವರ್ತನವಾದಿಗಳಾಗಿರ್ತಾರೆ. ಇನ್ನು ವಿಲ್ ಹೆಲ್ಮ್ ವೂಂಡ್ ರವರು, ಇವರು ಪ್ರಾಯೋಗಿಕ ವಿಧಾನದ ಪಿತಾಮಹ ಆಗಿರ್ತಾರೆ. ಮನೋವಿಜ್ಞಾನಕ್ಕೆ ವಿಜ್ಞಾನದ ಸ್ಥಾನಮಾನ ತಂದುಕೊಟ್ಟಂತಹ ವಿಧಾನ ಯಾವುದು ಅಂತ ಕೇಳಿದ್ರೆ ಅದು ಪ್ರಾಯೋಗಿಕ ವಿಧಾನ ಆಗಿರುತ್ತೆ. ಇದಿಷ್ಟು 25ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಇವತ್ತಿನ ಸೆಷನ್ ನಲ್ಲಿ ನಾವು ಒಟ್ಟು 25 ಪ್ರಶ್ನೋತ್ತರಗಳನ್ನ 25 ಬಹುನಿರೀಕ್ಷಿತ ಪ್ರಶ್ನೋತ್ತರಗಳನ್ನ ವಿಶ್ಲೇಷಣೆ ಮಾಡಿದ್ದೀವಿ. ಈ ಒಂದು ಸೆಷನ್ ನಿಮಗೆ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆನಾ? ಇದಿಷ್ಟು ಇವತ್ತಿನ ತರಗತಿಯಾಗಿತ್ತು. ಇಲ್ಲಿಗೆ ನಾನು ಇವತ್ತಿನ ತರಗತಿಯನ್ನ ಕೊನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.